ಇವತ್ತು ಮೀಶೋ ಇಂದ ತುಂಬಾ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡಿದೀನಿ. ಇವೆಲ್ಲ ಹೇಗಿದೆ ಅಂತ ನಿಮ್ ಮುಂದೆನೆ ಓಪನ್ ಮಾಡಿ ರಿವ್ಯೂ ಕೊಡ್ತೀನಿ. ನೋಡ್ತಾ ಇದ್ದೀರಾ ಹೇಗ್ ಕಾಣಿಸ್ತಿದೆ ಅಲ್ವಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀಶೋ ಇಂದ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ ಗಳನ್ನ ತಂದಿದ್ದೀನಿ. ಹೇಗಿದೆ ಅಂತ ನಿಮ್ ಮುಂದೆನೆ ಓಪನ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ತುಂಬಾನೇ ಆರ್ಡರ್ಗಳು ಬಂದಿದೆ, ಅದು ಇವತ್ತೇ ಬಂದಿರೋದು. ಎಲ್ಲಾನು ನಿಮ್ ಮುಂದೆನೆ ಓಪನ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಸೀರಿಯಸ್ಲಿ ನನಗೆ ಇಷ್ಟ ಆದ್ರೆ ಅದು ಕ್ವಾಲಿಟಿ ವೈಸ್ ನಾನು 100% ಗ್ಯಾರಂಟಿ ಕೊಡ್ತೀನಿ. ಹೇಗಿದೆ ಅಂತ ನಾನು ಜೆನ್ಯೂನ್ ಆಗಿ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ. ಸುಳ್ಳಂತೂ ಹೇಳಲ್ಲ. ಕ್ವಾಲಿಟಿ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಚೆನ್ನಾಗಿಲ್ದಿರೋದನ್ನ ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮಗ್ ತಗೊಳ್ಳಿ ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ. ಮೀಶೋದಲ್ಲಿ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನೆಲ್ ನ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಬೇಗ ಬೇಗ ಶುರು ಮಾಡೋಣ. ಆಲ್ರೆಡಿ ಇದು ಈ ಪ್ಯಾಕ್ ನ ಹೀಗೆ ತಾನೇ ಓಪನ್ ಮಾಡಿದೆ. ಹೇಗಿದೆ ಅಂದ್ರೆ ನೀವೇ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಕ್ಸೆಲ್ ಸೈಜ್ ತರಿಸಿದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಕ್ವಾಲಿಟಿ ವೈಸ್ 100ಗೆ 100 ಕೊಡ್ತೀನಿ. ಯಾಕೆಂದ್ರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಪ್ಯಾಕ್ ಆಫ್ ಕಾಂಬೋ ಪೀಸ್ ಗಳನ್ನ ತರಿಸಿರೋದು 5 ಬರುತ್ತೆ, 5 ಸೆಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 5 ಬರುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಡಿಫ್ರೆಂಟ್ ಕಲರ್ಸ್ ಗಳು ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ 4-5 ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರ ಪ್ರೈಸ್ ಬಂದು 682 ರೂಪಾಯಿ ಅಷ್ಟೇ ಮೀಶೋದಲ್ಲಿ. ಹೊರಗಡೆ ಇದಕ್ಕೆ ಏನ್ ಅಮ್ಮಮ್ಮ ಅಂದ್ರೂ 1000 ರೂಪಾಯಿ ತಗೋತಾರೆ 5ಕ್ಕೆ. ನಾನು ಅಂದ್ರೆ ತುಂಬಾ ಕಡಿಮೆನೆ ಹೇಳಿದೀನಿ. ಹೊರಗಡೆ ಇನ್ನ ಜಾಸ್ತಿ ತಗೋತಾರೆ, 1000 ಮೇಲೆನೆ ಎಲ್ಲಾ ಕಡೆ ತಗೊಳ್ಳೋದು. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ತಗೊಂತಾರೆ ಮೀಶೋದಲ್ಲಿ. ಹಾಗೆ 2 ಓಲೆಗಳನ್ನ ತೋರಿಸ್ತೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿದೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಚಿನ್ನದ ತರನೇ ಕಾಣಿಸುತ್ತೆ. ಯಾರು ಇದನ್ನ ಚಿನ್ನದಲ್ಲ ಅಂತ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮೀಶೋದಲ್ಲೇ ತಗೊಂಡಿರೋದು. ಇದೆಲ್ಲ ನಾನು ಇವಾಗ ತೋರಿಸ್ತಿರೋದೆಲ್ಲ ನಾನ್ ತಗೊಂಡಿರೋ ಅಂತದೆಲ್ಲ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು ನಾನು ಅವ್ರಿಗೆ ತರಿಸ್ಕೊಟ್ಟಿದೀನಿ. ಹಾಗೆ ಇನ್ನೊಂದ್ ಸರ ತೋರಿಸ್ತೀನಿ. ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ. ಯಾರು ಇದನ್ನ ಚಿನ್ನದಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇದು ನೋಡಿದವರೆಲ್ಲ ಚಿನ್ನದ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಸೀರಿಯಸ್ಲಿ ಇದು ಆಲ್ರೆಡಿ ನಾನು ತೋರಿಸಿದೀನಿ ಅನ್ಸುತ್ತೆ ನಿಮ್ಗೆ. ಅಂದ್ರೆ ಇನ್ಸ್ಟಾದಲ್ಲಿ ಹಾಕಿದೀನಿ, ಫೇಸ್ಬುಕ್ ಅಲ್ಲಿ ಹಾಕಿಲ್ಲ. ಫೇಸ್ಬುಕ್ ಅಲ್ಲಿ ಹಾಕಿದೀನಿ, ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ. ಸಾರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಡಬಲ್ ಎಳೆ ಮಾಂಗಲ್ಯ ಚೈನ್ ಇದು. ಇದ್ರ ಪ್ರೈಸ್ ಕೇಳಿದ್ರೆ ಪಕ್ಕಾ ಹೋಗಿ ನೀವೆಲ್ಲರೂ ಈಗಲೇ ಆರ್ಡರ್ ಮಾಡ್ಕೋತೀರಾ. ಯಾಕೆ ಅಂದ್ರೆ 198 ರೂಪಾಯಿ ಅಷ್ಟೇ ನಾನು ಕೊಟ್ಟಿರೋದು. ಇದು ಆಕ್ಚುಲಿ ಇದು ಅಮ್ಮಂಗೆ ಅಂತ ತರಿಸಿದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ 100ಗೆ 100 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ. ಪ್ಯಾಕಪ್ ಕೂಡ ತುಂಬಾ ಚೆನ್ನಾಗಿ ಮಾಡಿ ಕಳ್ಸಿರ್ತಾರೆ. ಇದು ಆಕ್ಚುಲಿ ತಗೊಂಡು ಅದತ್ರ ಒಂದು 4-5 ತಿಂಗಳಾದ್ರೂ ಕಲರ್ ಹೋಗಿಲ್ಲ. ಇದು ಚಿನ್ನದಲ್ಲ ಅಂತ ಹೇಳಂಗೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಚಿನ್ನದ ತರನೇ ಕಾಣಿಸ್ತಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಂತರ ಇದು ಈಗ ತಾನೇ ಓಪನ್ ಮಾಡಿದೆ. ಹೇಗಿದೆ ಅಂದ್ರೆ ಇದೇನು ಗೊತ್ತಾ ನಿಮ್ಗೆ? ಗೆಸ್ ಮಾಡಿ ಏನಿರ್ಬೋದು. ಇದು ವಿಭೂತಿ ಅಂದ್ರೆ ಊದ್ಗಡ್ಡಿ ಇರುತ್ತಲ್ಲ, ಊದ್ಗಡ್ಡಿ ಇದ್ರೊಳಗಡೆ ಹಾಕೊಳ್ಳೋ ಅಂತದ್ದು. ಅದ್ರ ಪೌಚ್ ಅಂತಾನೆ ಹೇಳ್ಬೋದು. ಊದ್ಗಡ್ಡಿ ಘಮ ಘಮ ಅಂತಿರೋದೆ ನೋಡಿ. ಅದ್ ಹಾಗೆ ಇಟ್ರೆ ಸ್ಮೆಲ್ ಎಲ್ಲ ಹೋಗಿ ನಾವ್ ಹಚ್ಚುವಾಗ ಘಮ ಬರಲ್ಲ. ಅದಕ್ಕೆ ಕಸ್ಟಮರ್ ಒಬ್ರು ಈ ತರದೊಂದು ತರ್ಸ್ಕೊಡಿ, ಊದ್ಗಡ್ಡಿನ ಇದ್ರೊಳಗಡೆ ಸ್ಟೋರ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ತರ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. 100 ಚಿಲ್ಲರೆ ಕೊಟ್ಟಿದ್ದೀನಿ, ನೆನಪಿಲ್ಲ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. 100 ಚಿಲ್ಲರೆ ಎಷ್ಟೋ ಇರುತ್ತೆ. ಅದಾದ್ಮೇಲೆ ಈ ಬಾಕ್ಸ್ ಗಳೆಲ್ಲ ಆಮೇಲೆ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಸುಮಾರು ಅದತ್ರ ಒಂದು 4 ಬಾಕ್ಸ್ ಇದೆ. ಅದಕ್ಕಿಂತ ಮುಂಚೆ ಇದು ಕೂಡ ಓಪನ್ ಆಗಿದೆ. ಓಪನ್ ಮಾಡಿರೋದು ತೋರಿಸ್ತೀನಿ ಫಸ್ಟ್. ಇದು ನನ್ನ ಮಗಳು ಅಳ್ತಾ ಇದ್ಲು ಅನ್ನೋ ಕಾರಣಕ್ಕೆ ನನ್ನ ಗಂಡ ಓಪನ್ ಮಾಡಿ ನಮ್ಮ ಪಾಪು ಕೊಟ್ಟಿದ್ರು ಆಟ ಆಡು ಅಂತ. ಇದು ಬಂದು ನಮ್ಮ ಅತ್ತೆ ಮನೆಗೆ ಅಂತಾನೆ ತರಿಸಿರೋದು. ಕಸ್ಟಮರ್ಗೆ ಒಂದ್ 2 ತರಿಸ್ಕೊಟ್ಟಿದ್ದೆ. ಅದನ್ನ ನಮ್ಮ ಅತ್ತೆ ನೋಡ್ಬಿಟ್ಟು ವಿಡಿಯೋದಲ್ಲಿ ನಂಗೊಂದು ತರಿಸ್ಕೊಡು ಅಂತ ಅಂದ್ರು. ಸೊ ಹಂಗಾಗಿ ಅವರಿಗೂ ಒಂದು ಆರ್ಡರ್ ಮಾಡಿದೀನಿ. ಅವರಿಗೂ ದೇವ್ರ ಮನೆಗೆ ಬೇಕಂತೆ. ಚೆನ್ನಾಗಿದೆ. ದಾಸವಾಳದ್ದು. ಇದು ನೋಡಿದ್ರೆ ದಾಸವಾಳ ಹೂವನೇ ಎದ್ದು ಬಂದಂಗ್ ಕಾಣಿಸುತ್ತೆ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಾನು ಕಸ್ಟಮರ್ ಗಳಿಗೆ ತರಿಸಿದಾಗಲ್ಲ 240 ಇತ್ತು. ಈಗ ಕಮ್ಮಿ ಆಗಿದೆ. 220, 219 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಆರ್ಡರ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಬೈ ಚಾನ್ಸ್ ನನ್ಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನೀವು ನನ್ಗೆ ಆರ್ಡರ್ ಕೊಡ್ಬೋದು. ನಿಮ್ಮ ಅಡ್ರೆಸ್ಗೆ ನಾನು
ಆರ್ಡರ್ ಮಾಡಿ ಕೊಡ್ತೀನಿ. ನೀವು ಬೇಕಾದ್ರೆ ಅಲ್ಲೇ ದುಡ್ಡು ಕೊಟ್ಟು ಕೊರಿಯರ್ ಬಾಯ್ಗೆ ತಗೋಬಹುದು, ಅಥವಾ ಫೋನ್ ಪೇ ಮಾಡಿದ್ರು ಕೂಡ, ಫೋನ್ ಪೇ ಮಾಡಿದ್ರೆ ಅಮೌಂಟ್ ಕಮ್ಮಿ ಆಗುತ್ತೆ, ಒಂದು 5-10 ರೂಪಾಯಿ. ಮತ್ತೆ ಲಿಂಕ್ ಕೊಡ್ತೀನಿ, ಆ ಲಿಂಕ್ ಮೇಲೆ ನೀವು ತಗೊಂಡ್ರು ಕೂಡ ನಿಮ್ಗೆ 20 ರೂಪಾಯಿ 30 ರೂಪಾಯಿ ಕಮ್ಮಿ ಆಗುತ್ತೆ ನಾನು ಕೊಡುವಂತ ಲಿಂಕ್ ಮೇಲೆ ತಗೊಂಡ್ರೆ. ಯಾಕೆ ಅಂದ್ರೆ ನಾನು ಆಲ್ರೆಡಿ ತರಿಸ್ತಾ ಇರ್ತೀನಲ್ಲ, ಮೆಂಬರ್ ಆಗಿರೋದ್ರಿಂದ ನಿಮ್ಗೆ ಕಮ್ಮಿ ಬೀಳುತ್ತೆ. ಹಾಗೆ ಈ ಡ್ರೆಸ್ಗಳಂತೂ ನೋಡೇ ಇದ್ದೀರಾ, ಇವತ್ತು ಕೂಡ 2 ಬಂದಿದೆ, ಇವತ್ತು 3 ಬಂದಿತ್ತು, ಅದ್ರಲ್ಲಿ 1 ಕ್ಯಾನ್ಸಲ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಅದತ್ರ ಇದು ಕಮ್ಮಿ ಅಂದ್ರೆ ಒಂದು 10 ಜನಕ್ಕೆ ತರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಇವತ್ತು ಇದೊಂದನ್ನ ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಯಾಕೆಂದ್ರೆ ಒಂದು ನನಗೆ ಅಂತ ಇದೆ, ಸೊ ಹಂಗಾಗಿ ಇನ್ನೊಂದು ಕಸ್ಟಮರಿಗೆ. ನಂದು ಅನ್ನೋದು ಮಾತ್ರ ನಾನು ವೇರ್ ಮಾಡಿ ತೋರಿಸೋದು, ಕಸ್ಟಮರ್ಗಳದ್ದು ನಾನು ವೇರ್ ಮಾಡಿ ತೋರಿಸಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೆ, ನಂದಾಗಿರೋದ್ರಿಂದ ನಾನು ಒಂದನ್ನ ವೇರ್ ಮಾಡಿ ತೋರಿಸ್ತೀನಿ. ಇಷ್ಟು ದಿನ ನಾನು ಈ ಡ್ರೆಸ್ಗಳ ಬಗ್ಗೆ ಹೇಳ್ತಾನೆ ಇರ್ತೀನಿ, ಬಟ್ ಯಾವತ್ತೂ ವೇರ್ ಮಾಡಿ ತೋರಿಸಿಲ್ಲ. ಬಟ್ ಇವತ್ತು ಒಂದನ್ನ ವೇರ್ ಮಾಡಿ ತೋರಿಸ್ತೀನಿ, ಯಾಕೆಂದ್ರೆ ನಂದಾಗಿರೋದ್ರಿಂದ 2ನ್ನ ತರಿಸಿದೀನಿ. ನೀವು ನೋಡಿದೀರಾ ಇದು ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಓಪನ್ ಮಾಡಲ್ಲ, ಹಾಗೆ ಕಸ್ಟಮರ್ ಓಪನ್ ಮಾಡ್ಬಿಡ್ಲಿ, ಅವ್ರಿಗೆ ಕೊಟ್ಬಿಡ್ತೀನಿ. ಈ ಕಸ್ಟಮರ್ ಕೇರ್ಗಳು ಹೊಸಿ ಫೋನ್ ಬರಲ್ಲ. ಇದೊಂದನ್ನ ವೇರ್ ಮಾಡಿ ತೋರಿಸ್ತೀನಿ. ಹೇಗೆ ಕಾಣಿಸ್ತಿದ್ದೀನಿ? ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೀರಿಯಸ್ಲಿ ಆರಾಮಾಗೆ 400 ರೂಪೀಸ್ ಕೊಟ್ಟು ತಗೊಳ್ಬಹುದು, ಅಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, DM ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದೇನು ಅಂತ ನನಗೂ ನೆನಪಾಗ್ತಿಲ್ಲ, ಓಪನ್ ಮಾಡಿ ನೋಡೋಣ. ಯಾರಾದ್ರೂ ನನ್ನ ಡ್ರೆಸ್ಸಿಗೆ ಪೇ ಮಾಡಿ ಕಳ್ಸಿದಾರಾ ನಂಗೆ ಸಿಗ್ಲಿ ಅಂತ? ಹಾಗಾಗಿರುತ್ತಾ? ಚಾನ್ಸೇ ಇಲ್ಲ, ನಾನೇ ಮಾಡಿರೋಂಥದ್ದು. ಆತರ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಗಿಫ್ಟ್ ಅಂತ ಬಾಕ್ಸ್ಗಳು. ಇದು ಕಸ್ಟಮರ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ತರಿಸಿದೀನಿ. ವಾವ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಸಖತ್ ಇಷ್ಟ ಆಯ್ತು ನನಗೆ. ಇದೇನು ಫಸ್ಟ್ ಟೈಮ್ ತರಿಸಿರೋದಲ್ಲ, ಆಲ್ರೆಡಿ ನಾನು ತುಂಬಾ ಸಲ ತರಿಸಿದೀನಿ. ವಿಡಿಯೋದಲ್ಲಿ ನಿಮ್ಗೆ ಫಸ್ಟ್ ಟೈಮ್ ತೋರಿಸಿದೀನಿ. ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 6 ಬರುತ್ತೆ, 6 ಕಂಟೆಂಟರ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಚೂರ್ ಗಾಳಿ ಹೋಗಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಪ್ಯಾಕಿಂಗು ಕೂಡ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಿದೆ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ಸೀರಿಯಸ್ಲಿ ಇದಕ್ಕೆ 258 ರೂಪಾಯಿನೋ ಎಷ್ಟೋ ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 6 ಬರುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಕಾಳುಗಳನ್ನ ಎಲ್ಲ ತುಂಬಿಡ್ಬೋದು. ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ತೋರಿಸ್ತಿದ್ದೀನಿ. ಏನಿರ್ಬೋದು? ಮಾತ್ರ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಕಣ್ರಿ. ಅದ್ರಲ್ಲಿ ಮಾತ್ರ ಖುಷಿ ಆಗುತ್ತೆ, ಯಾಕೆಂದ್ರೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಕೆಲವೊಂದು ಐಟಮ್ ಡ್ಯಾಮೇಜ್ ಆಗ್ಬಿಟ್ರೆ ಪಾಪ ಅವರಿಗೂ ಲಾಸ್ ಆಗುತ್ತಲ್ಲ. ಕೆಲವೊಂದು ಹೇಳಕ್ಕಾಗಲ್ಲ, ಡ್ಯಾಮೇಜ್ ಪೀಸ್ ಬಂದ್ರೂ ಬರುತ್ತೆ. ನಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಟೈಟ್ ಮಾಡ್ಕೋಬೇಕು. ನೋಡಿ ಹೇಗೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಹೇಗಿದೆ? ಇದು ಫಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. 2 ಪಿಂಕ್ ಆಣಿ 1 ಫ್ಲವರ್ ಇಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ನೀವು ಆಲ್ರೆಡಿ ನೋಡಿರ್ತೀರಾ. ನಮ್ಮನೆ ಅಡ್ಗೆ ಮನೆ ಹೋಮ್ ಟೂರ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ, ಬಟ್ ಅದು ಎಕ್ಸ್ಪ್ಲೈನ್ ಮಾಡಿಲ್ಲ. ನೆಕ್ಸ್ಟ್ ಖಂಡಿತ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಂತರ
ಇದು ರ್ಯಾಕೆ. ಯಾವ ರ್ಯಾಕ್ ಅಂತ ನೋಡೋಣ ಬನ್ನಿ. ಆಫ್ ಮಾಡಿರಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದನ್ನ ಹೇಗೆ ಫಿಟ್ ಮಾಡಿದ್ರು ಅಂತ ತೋರಿಸ್ತೀನಿ. ಕಟ್ ಮಾಡಿದ್ರಾ ನೋಡಿ, ಹೇಗಿದೆ ನೋಡಿ. ಇದು ಫಿಟ್ ಆಗಿ ಕೂರಿಸ್ಬೇಕು. ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ಪಿಂಗಾಣಿಗಳು, ಬಾಕ್ಸ್ಗಳು, ಏನ್ ಬೇಕಾದ್ರೂ ಮಸಾಲೆ ಐಟಮ್ಸ್ಗಳ ಡಬ್ಬಿಗಳನ್ನ ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೀರಿಯಸ್ಲಿ ನಮ್ಮನೇಲೂ ಕೂಡ ಜೋಡಿಸಿದೀನಿ. ಅದು ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಕೊನೆ ಪ್ರಾಡಕ್ಟ್ ಬಂತು. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಕೂಡ ಸ್ಟ್ಯಾಂಡ್. 3 ಕೂಡ ಡಿಫ್ರೆಂಟ್ ಆಗಿ ತರಿಸಿದೀನಿ. ಯಾವುದು ಒಂದೇ ತರನೇ ತರಿಸಿದ್ದಾಳೆ ಅಂತ ಏನಿಲ್ಲ. ಓಪನ್ ಮಾಡಕ್ ಸಿಕ್ಬರು. ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಪನ್ ಮಾಡೋದಿಗೆ ಸುಸ್ತಾಗುತ್ತೆ, ಅಷ್ಟು ಪ್ಯಾಕಿಂಗ್ ಮಾಡಿದ್ದಾರೆ. ಕತ್ರಿ ಇಲ್ದಲೆ ಕೈಯಲ್ಲಿ ಆಗೋದಿಲ್ಲ ಬಿಡು ಇದನ್ನೆಲ್ಲ ಕೆಲಸ ಮಾಡೋದು. ಈ ರ್ಯಾಕ್ಗಳೆಲ್ಲ ಒಂಥರ ಮರದ ಸ್ಮೆಲ್ ಫ್ಲೇವರ್ ಅಲ್ವಾ, ಒಂಥರ ಗಮ್ಮ ಇದೆ. ಹೂ ಅಂಟ್ಕೊಬಿಟ್ಟೈತೆ, ಪೈಂಟ್ ಅಂಟ್ಕೊಬಿಟ್ಟೈತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. 2 ಪಿಂಗಾಣಿನೇ ಆಗ್ಲಿ, ಯಾವ್ದಾದ್ರು ಬಾಕ್ಸ್ಗಳನ್ನೇ ಆಗ್ಲಿ, ಅಥವಾ ಒಂದು ಮನೆಗೆ ಡೆಕೋರೇಷನ್ ಮಾಡಕ್ಕೆ ವಾಸ್ ಇಡೋದೇ ಆಗ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಅದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.